ಚಿತ್ತಾಪುರ ತಾಲೂಕಿನಲ್ಲಿ ಫೆಬ್ರವರಿ 7ರಂದು ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಹಿಂದೂ ಸಮಾವೇಶದಲ್ಲಿ ಬಂಜಾರ ಸಮಾಜದ ಆರಾಧ್ಯ ದೈವವಾಗಿರುವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಭಾವಚಿತ್ರವನ್ನು ಇರುವ ಮೂಲಕ ಬಂಜಾರ ಸಮಾಜಕ್ಕೆ ತೀವ್ರ ಅಪಮಾನ ಮಾಡಲಾಗಿದೆ ಅಂತ ಸಮಾವೇಶದ ಆಯೋಜನಾ ಸಮಿತಿಯ ಅಧ್ಯಕ್ಷ, ಗೌರವಾಧ್ಯಕ್ಷರು ಹಾಗೂ ಇಡೀ ಸಮಿತಿಯನ್ನು ಇಡೀ ಬಂಜಾರ ಸಮುದಾಯದವರು ಖಂಡಿಸುತ್ತೇವೆ ಎಂದು ಜಗದೀಶ್ ಡಿ ಚವ್ಹಾಣ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಜಾರ ಸಮಾಜದ ಆರಾಧ್ಯ ಗುರುಗಳಾದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಭಾವಚಿತ್ರವನ್ನು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಬೇಕಾಗಿದ್ದರೂ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವುದು ನೋವಿನ ಸಂಗತಿಯಾಗಿದೆ. ಇದು ಉದ್ದೇಶಪೂರ್ವಕ ಅವಹೇಳನವೇ ಎಂಬ ಅನುಮಾನವನ್ನು ಕೂಡ ಮೂಡಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ನಡುವೆ ಸಮಾಜದ ನಾಯಕ ತುಕಾರಾಮ್ ನಾಯಕ್ ರಾಥೋಡ್ ಅವರನ್ನು ಗೌರವಾಧ್ಯಕ್ಷರಿಗೆ ಆಯ್ಕೆ ಮಾಡಿರುವ ಕ್ರಮವನ್ನು ಸ್ವಾಗತಿಸಲಾಗಿದ್ದು, ಆದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೇ ಸಮಾಜದ ಗುರುಗಳಾದ ಸೇವಾಲಾಲ್ ಮಹಾರಾಜರ ಅಪಮಾನವನ್ನು ಸಹಿಸಿಕೊಂಡು ಮೌನವಾಗಿ ಕಾರ್ಯಕ್ರಮವನ್ನು ಆಲಿಸುವುದರ ನಡೆಗೆ ಸಹ ತೀವ್ರ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ. ಬಂಜಾರ ಸಮಾಜದ ಜನರನ್ನು ಕೇವಲ ಸಾಂಸ್ಕೃತಿಕ ಮೆರವಣಿಗೆ ಹಾಗೂ ಕುರ್ಚಿಗಳನ್ನು ತುಂಬಲು ಮಾತ್ರ ಬಳಸಿಕೊಂಡಂತಾಗಿದೆ. ಇದು ಸಮಾಜದ ಗಂತಿಗೆ ಧಕ್ಕೆ ತರುವಂಥ ನಡೆ ಎಂದು ಮುಖಂಡರು ಆರೋಪಿಸಿದರು. ಕಾರ್ಯಕ್ರಮದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರ ಇಲ್ಲದಿದ್ದ ಕಾರಣಕ್ಕೆ ಸಮಾಜದ ಪ್ರತಿನಿಧಿಗಳು ಈ ಕಾರ್ಯಕ್ರಮವನ್ನು ಬಹಿಷ್ಕರಿಸಬೇಕಾಗಿತ್ತು. ಅಂತಹ ನಿರ್ಧಾರ ತೆಗೆದುಕೊಂಡಿದ್ದರೆ ಇಡೀ ಸಮಾಜ ಗೌರವಿಸುತ್ತಿತ್ತು ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಅಪಮಾನಕ್ಕೆ ಸಂಬಂಧಿಸಿದ ಕಾಯಂ ರೂಪದ ಆಯೋಜಕರು ಮತ್ತು ಗೌರವಾಧ್ಯಕ್ಷರು ಬಂಜಾರ ಸಮಾಜದ ಮುಂದೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಎಂದು ತಿಳಿಸಿದರು. ಕ್ಷಮೆ ಕೇಳದಿದ್ದಲ್ಲಿ ಬಂಜಾರ ಸಮಾಜದಿಂದ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ ಎಂದು ಇಡೀ ಬಂಜಾರ ಸಮಾಜದ ವತಿಯಿಂದ ಜಗದೀಶ್ ಚವ್ಹಾಣ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣ್ಣಾರಾಯ್ ವಿವಣಿ RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಈ ಮೂಲಕ ತಿಳಿಸುವುದೇನೆಂತಂದರೆ, ಹಾಗೂ ವಿಶೇಷವಾಗಿ ಪತ್ರಿಕಾ ಮಿತ್ರರಿಗೆ ತಿಳಿಸುವುದೇನೆಂದರೆ, ನಿನ್ನೆಯನ್ನು ಚಿತ್ತಾಪುರ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಹಿಂದೂ ಜಾಗೃತಿಕ ಸಮಾವೇಶ ಅಂಥೇಳಿ. ಆ ಸಮಾವೇಶದಲ್ಲಿ ಬಂಜಾರ ಸಮಾಜದ ಆರಾಧ್ಯ ದೈವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಭಾವಚಿತ್ರವನ್ನು ಹಾಕದೆ ನಮ್ಮ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಎಲ್ಲ ಸಮಾಜದ ಸಂತರಿಗೆ ಒಂದು ಪೂಜೆ ಮಾಡುವ ಮುಖಾಂತರ ಅವರಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಮಾಡಿದಾದರೆ, ಆದರೆ ನಮ್ಮ ಸಮುದಾಯದ ಮಹಾನ್ ಸಂತ, ಸಮಾಜ ಸುಧಾರಕ, ನಮ್ಮ ಸಮಾಜದ ಕಿರೀಟ ಪರಮ ಪೂಜ್ಯ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರ ಹಾಕದೆ ಇಡೀ ಸಮಾಜಕ್ಕೆ ಅಪಮಾನಿಸಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವರೇನು ಹಾಕಲಾರದ ಕಾರಣಕ್ಕಾಗಿ ನಾನು ಖಂಡಿಸ್ತೇನೆ. ಜೊತೆಯಲ್ಲಿ ನಮ್ಮ ಸಮುದಾಯದ ಜನರಿಗೆ ಕೇವಲ ಕಾರ್ಯಕ್ರಮದ ಕುಡಿಚಿಯನ್ನು ಹಾಕಿ ಕಾರ್ಯಕ್ರಮ ತುಂಬಲಾಕೆ ಸಾಂಸ್ಕೃತಿಕವಾಗಿ ಬಳಸ್ಕೊಳ್ಳುವಂಥ ಕೆಲಸ ಕಾರ್ಯಕ್ರಮದಾಗಿದೆ. ನಾವು ನಮ್ಮ ಸಮಾಜದ ನಾಯಕನಿಗೆ ತಾವು ಏನು ಗೌರವಾಧ್ಯಕ್ಷರು ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಾಗತಿಸುತ್ತೇವೆ. ಆದರೆ ಗೌರವಾಧ್ಯಕ್ಷನಾಗಿ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಪರಮ ಪೂಜ್ಯ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರ ಹಾಕಲಾರದೆ ತಾವೇನು ಕಾರ್ಯಕ್ರಮದಲ್ಲಿ ಒಂದು ನಮಗೆ ಅಪಮಾನ ಮಾಡಿದ್ದೀರಿ, ಅದಕ್ಕೆ ನಾನು ಖಂಡಿಸುತ್ತೇನೆ. भयो तमें सेन जय सेवालाल तमें केयर काई को तो काल जो चित्तापुर में एक हिंदू समावेश के ताने के मोटो कार्यक्रम किए थे. वो कार्यक्रम में आपण समाज एक नायक गौरवाध्यक्ष दिने थे वो हम स्वागत कराचा. पण वो कार्यक्रम में सद्गुरु श्री सेवालाल महाराजर फोटो न घालजो, बैनर न घालजो, सेवालाल महाराजर पूजा न करजो, आपण समाज अपमान किए वो सारो ये कार्यक्रम जो किए हम खंडसाचा है. काय अगर हमारा ये जो ಕಾರ್ಯಕ್ರಮ ಅಧ್ಯಕ್ಷ ತಕ್ಷಣವಾಗಿ ಕ್ಷಮೆ ಕೇಳಬೇಕು. ಒಂದು ವೇಳೆ ಈ ಒಂದು ಕಾರ್ಯಕ್ರಮ ಮಾಡಿದ್ರು, ಈ ಕಾರ್ಯಕ್ರಮ ಆಯೋಜಿಸಿದ್ರು, ತಾವು ಕೂಡಲೇ ನಮ್ಮ ಇಡೀ ಬಂಜಾರ ಸಮಾಜಕ್ಕೆ ಕ್ಷಮೆಯನ್ನು ಕೇಳಬೇಕಂತ ನಾನು ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಸಮಾಜದ ಜನ ನಿಮಗೆ ಕೇವಲ ಒಂದು ಕುರ್ಚಿ ತುಂಬಿಸ್ಕೊಳ್ಳೋಕ್ಕಷ್ಟೇ ಬೇಕಾ? ನಮ್ಮ ಸಮಾಜದ ಸಂತರು ತಮಗೆ ಬೇಡವಾಯ್ತಾ? ಅದಕ್ಕಾಗಿ ತುಂಬಾ ನೋವಿನಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಏನು ನಮ್ಮ ಸಮಾಜಕ್ಕೆ ಏನು ತಾವು ಅಪಮಾನವನ್ನು ಮಾಡಿದ್ದೀರಿ, ಅದಕ್ಕೆ ನಾನು ಖಂಡಿಸುತ್ತೇನೆ.